ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ಪ್ರಾಸಿಕ್ಯೂಷನ್ ಸಂಕಷ್ಟ ಎದುರಾಗಬಹುದು. ಅನುಮತಿಯನ್ನು ಕೋರಿ ಗವರ್ನರ್ಗೆ ಲೋಕಾಯುಕ್ತ ಮೊರೆ ಹೋಗಿದೆ. ಈ ಥರ ಅನೇಕ ಸಂದರ್ಭಗಳಲ್ಲಿ ಲೋಕಾಯುಕ್ತಕ್ಕೆ ಮೊರೆ ಹೋಗಲಾಗುತ್ತೆ. ಅನೇಕ ಸಂದರ್ಭದಲ್ಲಿ ಲೋಕಾಯುಕ್ತ ಮೊರೆ ಹೋಗಿದೆ ಗವರ್ನರ್ ಅವರಿಗೆ. ಪರ್ಮಿಷನ್ ಸಿಕ್ಕಿಬಿಟ್ರೆ ಪ್ರಾಸಿಕ್ಯೂಷನ್ ಫೇಸ್ ಮಾಡಬೇಕಾಗುತ್ತೆ. ಈ ಕಡೆ ನೋಡಿದ್ರೆ ಇವರೆಲ್ಲರೂ ಕೂಡ ಮತ್ತೆ ಮಿನಿಸ್ಟರ್ಗಿರಿಯ ಆಸ್ಪಿರೆಂಟ್ಗಳು, ಆಕಾಂಕ್ಷಿಗಳಿವರು, ಸಚಿವಾಕಾಂಕ್ಷಿಗಳು, ಆ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಈ ಥರದ್ದು ಪ್ರಾಸಿಕ್ಯೂಷನ್ಗೆ ಎಸ್ ಅಂತ ಹೇಳಿಬಿಟ್ರೆ ಬಹಳ ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ತಾರೆ ಇವರು. ಹಾಗಾಗಿ ಜಮೀರ್ ಅಹಮದ್ ಖಾನ್ಗೆ ಒಂದು ವೇಳೆ ಗವರ್ನರ್ ಆಯಿತು, ಇವರು ವಿಚಾರಣೆ ಫೇಸ್ ಮಾಡಿಬಿಡಲಿ ಅಂತ ಮಾಡ್ರಿ, ನೀವು ಇರಲಿ ಅಂತ ಲೋಕಾಯುಕ್ತಕ್ಕೆ ಹೇಳಿಬಿಟ್ರು ಅಂದರೆ ಜಮೀರ್ ಅಹಮದ್ ಖಾನ್ ಅಷ್ಟರ ಮಟ್ಟಿಗೆ ಸಚಿವ ಸ್ಥಾನದ ಆಕಾಂಕ್ಷೆಯನ್ನು ಬಿಟ್ಟು ಬಿಡಬೇಕಾಗತ್ತೆ. ಆದಾಯಕ್ಕಿಂತ ಜಾಸ್ತಿ ಆಸ್ತಿ ಸಂಪಾದನೆ ಮಾಡಿಬಿಟ್ಟಿದ್ದಾರೆ ಅಂತ ಆರೋಪ. ಕೋರ್ಟ್ಗೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸುವ ಸಂಬಂಧವಾಗಿ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನೀವು ಎಸ್ ಅಂದರೆ ನಾವು ಚಾರ್ಜ್ ಶೀಟ್ ಕೊಟ್ಟುಬಿಡ್ತೀವಿ ಅಂತ ಲೋಕಾಯುಕ್ತ ಹೇಳ್ತಿರೋದು. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿ ರಾಜ್ಯಪಾಲ ಗೆಹ್ಲೋಟ್ ಅವರಿಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಇದೇ ಸಂಬಂಧ ಲೋಕಭವನಕ್ಕೆ ಸಾವಿರಾರು ಪುಟಗಳ ದಾಖಲೆ ಸಲ್ಲಿಸಲಾಗಿದೆ. ಗವರ್ನರ್ ಅಂಗಳದಲ್ಲಿ ಜಮೀರ್ ಕಾನೂನು ಸಂಕಷ್ಟದ ಚೆಂಡು ಇದೆ. ಸದ್ಯಕ್ಕೆ ಸಮ್ಮತಿ ಕೊಟ್ಟುಬಿಟ್ರೆ ಲೋಕ ವಿಶೇಷ ಕೋರ್ಟ್ಗೆ ಚಾರ್ಜ್ ಶೀಟ್ ಹಾಕಲಾಗುತ್ತೆ ಎಂಬಲ್ಲಿಗೆ ಜಮೀರ್ ಅಹಮದ್ ಖಾನ್ ಪ್ರಾಸಿಕ್ಯೂಷನ್ ಫೇಸ್ ಮಾಡಬೇಕಾಗುತ್ತಾಗ 2018 IMA ಕಂಪನಿ ವಂಚನೆ ಸಂಬಂಧವಾಗಿ ಜಮೀರ್ ಮೇಲೆ ಇಡಿ ದಾಳಿಯಾಗುತ್ತೆ. ಅಕ್ರಮ ಆಸ್ತಿ ಸಂಪಾದನೆ ಶಂಕೆ ಹಿನ್ನೆಲೆ ಇದೆ. ಅಧಿಕಾರ ದುರ್ಬಳಕೆ ಮಾಡಿಕೊಂಡು ತುಂಬ ಆಸ್ತಿ ಗಳಿಸ್ಬಿಟ್ಟಿದ್ದಾರೆ ಅಂತ ಅನುಮಾನ ಇದೆ. ತನಿಖೆ ಮಾಡಿ ಅಂತ ಅವತ್ತಿನ ACBಗೆ ಸೂಚನೆ ಕೊಟ್ಟಿದ್ದದ್ದು ಜಾರಿ ನಿರ್ದೇಶನಾಲಯ. ತನಿಖೆ ಆರಂಭವಾದ ಬಳಿಕ ACB ರದ್ದಾಗ್ಬಿಡ್ತು. ಬಳಿಕ ಲೋಕಾಯುಕ್ತ ಪೊಲೀಸರೇ ತನಿಖೆಯನ್ನು ಮುಂದುವರಿಸ್ತಾರೆ. ಆದಾಯಕ್ಕಿಂತ ಮೀರಿ 25 ಕೋಟಿ ಆಸ್ತಿ ಗಳಿಸಿರುವುದಕ್ಕೆ ತನಿಖೆಯಲ್ಲಿ ಪುರಾವೆಗಳು ಇವೆ ಅಂತ ಹೇಳಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೋರಿ ರಾಜ್ಯಪಾಲರ ಮೊರೆ ಹೋಗಲಾಗಿದೆ. ಶಾಸಕರಾಗಲಿಕ್ಕಿಂತ ಮುಂಚೆ ಸಾರಿಗೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡಿಕೊಂಡಿದ್ದವರು ಜಮೀರ್. 2005ರಲ್ಲಿ ಮೊದಲ ಬಾರಿಗೆ JDSನಿಂದ ಸ್ಪರ್ಧೆ ಮಾಡ್ತಾರೆ. ಚಾಮರಾಜಪೇಟೆ ಬೈ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಿ ಗೆಲ್ತಾರೆ ಇವರು. 2005ರಿಂದ 2025ರವರೆಗೆ 5 ಬಾರಿ ಶಾಸಕರಾಗ್ತಾರೆ, 3 ಬಾರಿ ಸಚಿವರಾಗಿ ಸೇವೆ ಮಾಡಿದ್ದಾರೆ. 2 ದಶಕಗಳ ಆಸ್ತಿಯನ್ನು ಲೆಕ್ಕ ಹಾಕಿರೋದು ಲೋಕಾಯುಕ್ತ ಅಧಿಕಾರಿಗಳೀಗ.